ನಮಸ್ಕಾರ ಸ್ನೇಹಿತರೆ ನೀವು ಬ್ಯಾಂಕ್ನಲ್ಲಿ FD ಡೆಪಾಸಿಟ್ ಮಾಡಲು ಯೋಚಿಸುತ್ತಿದ್ದರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಬಹುದು. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಬಲ್ಕ್ ಫಿಕ್ಸ್ಡ್ ಡೆಪಾಸಿಟ್ಗಳಿಗೆ ಸಂಬಂಧಿಸಿದ ಹೊಸ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಈ ನಿಯಮಗಳು 2026ರ ಅಕ್ಟೋಬರ್ 1ರಿಂದ ಜಾರಿಗೆ ಬರಲಿವೆ. ಮೊದಲು ಬಲ್ಕ್ ಡೆಪಾಸಿಟ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಸಾಮಾನ್ಯವಾಗಿ 3 ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಫಿಕ್ಸ್ಡ್ ಡೆಪಾಸಿಟ್ಗಳನ್ನು ಬಲ್ಕ್ ಡೆಪಾಸಿಟ್ ಎಂದು ಕರೆಯಲಾಗುತ್ತದೆ. ಇಂತಹ ಹೂಡಿಕೆಗಳನ್ನು ಹೆಚ್ಚಾಗಿ ಕಂಪನಿಗಳು, ಟ್ರಸ್ಟ್ಗಳು, ಸಂಸ್ಥೆಗಳು ಮತ್ತು ದೊಡ್ಡ ಹೂಡಿಕೆದಾರರು ಮಾಡ್ತಾರೆ. ಹೊಸ ನಿಯಮದ ಪ್ರಕಾರ ಬ್ಯಾಂಕುಗಳು ತಮ್ಮ ಬಲ್ಕ್ ಡೆಪಾಸಿಟ್ ಬಡ್ಡಿದರವನ್ನು ಪ್ರತಿದಿನ ನಿಗದಿತ ಸಮಯದಲ್ಲಿ ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು. ಪ್ರಕಟಿಸಿದ ಬಡ್ಡಿದರದ ಆಧಾರದ ಮೇಲೆ ಗ್ರಾಹಕರಿಗೆ ಸೇವೆ ನೀಡಬೇಕು. ಇನ್ನೊಂದು ಪ್ರಮುಖ ಬದಲಾವಣೆ ಎಂದರೆ ಒಂದೇ ವರ್ಗದ ಬಲ್ಕ್ ಡೆಪಾಸಿಟ್ಗಳಿಗೆ ಒಂದೇ ರೀತಿಯ ಬಡ್ಡಿದರ ಅನ್ವಯಿಸುವ ವ್ಯವಸ್ಥೆ. ಹಿಂದೆ ಕೆಲವು ಸಂದರ್ಭಗಳಲ್ಲಿ ವೈಯಕ್ತಿಕ ಮಾತುಕತೆ ಆಧಾರಿತ ಬಡ್ಡಿದರಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದರೆ, ಹೊಸ ಮಾರ್ಗಸೂಚಿಗಳು ಪಾರದರ್ಶಕತೆ ಹೆಚ್ಚುವ ಉದ್ದೇಶ ಹೊಂದಿವೆ. ಆದರೆ ಬ್ಯಾಂಕ್ಗಳಿಗೆ ನಿಯಮಗಳ ವ್ಯಾಪ್ತಿಯಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶವೂ ಇರುತ್ತದೆ. ಹಣಕಾಸು ಅಪಾಯ, ಲಿಕ್ವಿಡ್ ಮತ್ತು ನಿಯಂತ್ರಣ ಮಾನದಂಡಗಳ ಆಧಾರದ ಮೇಲೆ ಕೆಲವು ವ್ಯತ್ಯಾಸಗಳು ಇರಬಹುದು. ಆದರೆ ಒಂದೇ ವರ್ಗದ ಗ್ರಾಹಕರ ನಡುವೆ ಅನಗತ್ಯ ತಾರತಮ್ಯ ಇರಬಾರದು ಎಂಬುದು ಮುಖ್ಯ ಉದ್ದೇಶ ಆಗಿದೆ. ಗಮನಿಸಬೇಕಾದ ವಿಷಯ ಏನಂದರೆ, ಈ ನಿಯಮಗಳು 3 ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಬಲ್ಕ್ ಫಿಕ್ಸ್ಡ್ ಡೆಪಾಸಿಟ್ಗಳಿಗೆ ಮಾತ್ರ ಅನ್ವಯಿಸುತ್ತವೆ. ಸಾಮಾನ್ಯವಾಗಿ ಜನರು ಮಾಡುವ ಸಣ್ಣ ಮೊತ್ತದ FDಗಳಿಗೆ ಈ ನಿಯಮಗಳು ಅನ್ವಯಿಸುವುದಿಲ್ಲ. ಆದ್ದರಿಂದ ದೊಡ್ಡ ಮೊತ್ತದ ಹಣವನ್ನು ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಅಕ್ಟೋಬರ್ 1ರಿಂದ ಜಾರಿಗೆ ಬರುವ ಹೊಸ RBI ಮಾರ್ಗಸೂಚಿಗಳನ್ನು ತಿಳಿದುಕೊಂಡು ನಂತರವೇ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಇಂತಹ ಬ್ಯಾಂಕಿಂಗ್ ಮತ್ತು ಸರ್ಕಾರಿ ನಿಯಮಗಳ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.